ನಿಮ್ಮ ಸೊಸೆಗೆ ನೀವೇನಾದರೂ ಬೈಬೇಕು ಅಂತಿದ್ರೆ ಇಲ್ಲೇ ಟ್ರಾನ್ಸ್ಪರೆಂಟ್ ಆಗಿ ಅವಳ ಮೇಲೆ ಕೋಪ ಬಂದಾಗ ನಾನು ಏನ್ ಮಾಡ್ತೀನಿ ಅಂತ ಅವಳು ಗೊತ್ತು. ಹೂ ನೋಸ್ ಬೆಟರ್ ಅಂತ ಯಾರು ರಾಂಗ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಆಗೋವಾಗೇನ ನಾನು ಫಸ್ಟ್ ಟೈಮ್ ಸ್ಮೋಕ್ ಮಾಡಿದ್ದೀನಿ ಅಂತ ಗೊತ್ತಾಗಿದ್ದು ನಮ್ಮ ಅಮ್ಮನಿಗೆ ಯಾವಾಗ? ಕೋಪ ನೋಡಿ ಕೋಪ ಬಿಟ್ಟಲ್ಲಿ ನೋಡಿ ಕೋಪ ಆಗ್ಲೇ ಗೊತ್ತಾಯ್ತು. ಅಮ್ಮನ ಮುಂದೆ ನಾನು ಫಸ್ಟ್ ಟೈಮ್ ಅದು ಒಂದು ರಿವೀಲ್ ಮಾಡ್ತಾ ಇದ್ದೀನಿ. ಮಗ ಬಿದ್ದಿದ್ದಾನೆ, ಬಿದ್ದ್ಬಿಟ್ಟು ಅವ್ನು ಡ್ಯಾಮೇಜ್ ಆಗೈತೆ, ಅದನ್ನ ಎಷ್ಟು ಸಂತೋಷವಾಗಿ ಹೇಳ್ತಾರೆ ನೋಡಿ ಇವರು. ಎಲ್ಲಾಗಿತ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ವಿಷಯ. ಕುಂಡಿ ಇದೆಯಲ್ಲ ಒಂದ್ ಕಡೆ ಕುಂಡಿ ಪೂರ್ತ, ಕುಂಡಿ ಇದೆಯಲ್ಲ ಒಂದ್ ಕಡೆ ಕುಂಡಿ ಪೂರ್ತ ಮೈ ಮೇಲೆ ಹೇಳ್ಬೇಕಿತ್ತ ಅಂಚೆ ಬಿಟ್ಕೊಂಡು ಅನ್ಕೊಂಡು ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ನಾನು ತಮ್ನೇಲಲ್ಲಿ ನೀವು ನೋಡಿದ ಹಾಗೆ ಒಂದು ಗೇಮ್ ಜೊತೆಗೆ ಬಂದಿದ್ದೀನಿ. ತುಂಬಾ ಜನ ಮಾಡಿರ್ತಾರೆ ಅನ್ಸುತ್ತಲ್ಲ, ಹೂ ನೋಸ್ ಬೆಟರ್ ಅಂತ. ನಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಾ ಇಲ್ಲ ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತಾ, ಡೈರೆಕ್ಟ್ ಆಗಿ ಒಂದೊಂದೇ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಯಾರು ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೆ ಅವ್ರು ಅಪ್ರಾಕ್ಸ್ ಯಾರು ರಾಂಗ್ ಆಗಿ ಹೇಳ್ತಾರೆ ಅವರು ನಾನು ಒಂದು ಫನ್ನಿ ಟಾಸ್ಕ್ ಗಳು ಕೊಡ್ತೀನಿ, ಅದನ್ನ ಮಾಡ್ಬೇಕು. ಓಕೆನಾ? ಆ ಮದ್ವೆ ಆಗೋ ತನಕ ಅವ್ನ ಇಷ್ಟಗಳೆಲ್ಲ ನನಗೆ ಗೊತ್ತಿತ್ತು. ಮದ್ವೆ ಆದ್ಮೇಲೆ ಅವ್ನ ಇಷ್ಟಗಳು ಚೇಂಜ್ ಆಗಿದೆ. ಆದ್ರೂ ಪರವಾಗಿಲ್ಲ, ನಾನು ಟ್ರೈ ಮಾಡ್ತೀನಿ. ಓಕೆ ಹಂಗ ತಗೊಂಡ್ರೆ ಅಮ್ಮ ಹೇಳಿರೋ ತರ ತಗೊಂಡ್ರೆ ನನಗೂ ಅವಾಗಿಂದೆಲ್ಲ ಗೊತ್ತಿಲ್ಲ. ಅದಕ್ಕೆ ಈಗ ನಿಮ್ಗೆ ಅವಾಗ ಗೊತ್ತಿಲ್ಲ ಇವಾಗ ಗೊತ್ತಿಲ್ಲ. ಈಗ ನೋಡಿ ಆಲ್ರೆಡಿ ಶುರು ಆಯ್ತು ಜುಗಲ್ ಬಂದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಬರೆಯಕ್ಕೆ ನಾನು ಒಂದು ಸ್ಲೇಟ್ ಕೊಡ್ತೀನಿ. ಹೀಗಿದೆ ನೋಡಿ. ನನ್ನ ಫೇವ್ರೆಟ್ ಫುಡ್ ಯಾವುದು? ಬರೀರಿ ಅಮ್ಮ. ಒಂದೇ ಒಂದು ಇಲ್ಲಿ ನಿಮ್ಮ ಹೆಸರು ಬರ್ದ್ಬೇಡಿ. ಓಕೆ, ನನ್ನ ಆನ್ಸರ್ ರೆಡಿ ಇದೆ. ರೆಡಿನಾ? ನಾನು ಅನ್ನ ಬೇಳೆ ಸಾರು ಅಂತ ಬರ್ದಿದ್ದೀನಿ. ಓಕೆನಾ? ಬಟ್ ನಿಜವಾಗ್ಲೂ ಇವರಿಬ್ರು ಬರ್ದಿರೋ ಫುಡ್ಡು ಇವೆರಡೂ ನನ್ನ ಫೇವ್ರೇಟೇನೆ. ಆಯ್ತಾ? ಸೊ ಈಗ ನಾನು ಯಾರಿಗೆ ಆನ್ಸರ್ ಮಾಡಲಿ ಅಥವಾ ಯಾರಿಗೆ ಕೊಡ್ಲಿ ಅಂತ ಹೇಳಕ್ಕಾಗಲ್ಲ. ಆಕ್ಚುಲಿ ಈಗ ನಾನೇ ತಪ್ಪ ಹೋಗ್ತೀನಿ. ಹೌದು, ಯಾಕಂದ್ರೆ ಇಷ್ಟ ದಿನ ಅಕ್ಕಿ ರೊಟ್ಟಿ ಇಲ್ಲಿ ಬರ್ದಿರೋದು ಅಕ್ಕಿ ರೊಟ್ಟಿ, ಇಲ್ಲಿ ಬರ್ದಿರೋದು ಅಕ್ಕಿ ರೊಟ್ಟಿ. ನೀವ್ ತಪ್ಪು ಬರ್ದಿರೋದು. ಇಷ್ಟ ದಿನ ಎಲ್ಲಿ ಯಾರು ಕೇಳಿದ್ರು ನನಗೆ ಅಕ್ಕಿ ರೊಟ್ಟಿ ಅಂತಾನೆ ಅವ್ರು ಹೇಳ್ತಾ ಇದ್ದಿದ್ದು. ಈಗ ಬೇಳೆ ಸಾರು ಅಂತ ಚೇಂಜ್ ಮಾಡಿದಾರೆ ಅವರು. ಇಲ್ಲ, ಅನ್ನ ಬೇಳೆ ಸಾರು ಇಷ್ಟ. ಅದು ಅನ್ನ ಬೇಳೆ ಸಾರು ಅಂತ ಇಷ್ಟ. ಬಟ್ ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲೆಲ್ಲ ನಾವು ಅಕ್ಕಿ ರೊಟ್ಟಿ ಅಂತ ನೀವೇ ಹೇಳಿದ್ರು. ಹೌದೌದು. ಸರಿ, ಓಕೆ. ಎನಿವೇ ಈಗ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡಿ. ಆಯ್ತು, ಇಬ್ರಿಗೂ ಒಂದೊಂದು ಪಾಯಿಂಟ್. ಅಪ್ಪ ನೋಡಿ, ಇಬ್ರು ಒಟ್ಟಿಗೆ ಅಕ್ಕಿ ರೊಟ್ಟಿ ಅಂತ ಬರ್ದವ್ರೆ. ನನ್ನ ಚೈಲ್ಡ್ಹುಡ್ ಹೀರೋ ಯಾರು? ಯಾವ ಹೀರೋನ ಇಷ್ಟಪಡ್ತಾ ಇದ್ದೆ? ಯಾವ ಕನ್ನಡದ ಹೀರೋನ ಇಷ್ಟಪಡ್ತಾ ಇದ್ದೆ? ಕನ್ನಡದಲ್ಲಿ ಅಫ್ಕೋರ್ಸ್ ನಿಂಗೆ ಒಂಚೂರು ಕಷ್ಟ ಇರ್ಬೋದು, ಬಟ್ ಡಿಸ್ಕಷನ್ ಮಾಡಿರ್ತೀವಿ ಅಂತ ಅನ್ಕೊಂಡು. ಯಾರನ್ನೋ ಹೇಳ್ತಾ ಇದ್ರು, ಮರ್ತೋಗ್ಬಿಟ್ಟಿದ್ದೀನಲ್ಲ. ನಾನೇ ಇನ್ನು ಬರ್ದಿಲ್ಲ ಒಂದು ನಿಮಿಷ. ಅದು ಹೆಂಗೆ ಹೇಳಕ್ಕಾಗತ್ತೆ? ಓಕೆ, ಇದು ಇವ್ರ ಆನ್ಸರು. ಇದು ಇವ್ರ ಆನ್ಸರ್. ನೀವೇನ್ ಬರ್ದಿದ್ರಿ? ನಾನು ಡಾಕ್ಟರ್ ರಾಜ್ಕುಮಾರ್. ನಮ್ಮಮ್ಮ ಸೋತಿದೆ. ಎಸ್, ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಇಷ್ಟ, ಸುದೀಪ್ ಸರ್ ಅಂದ್ರೆ ಇಷ್ಟ, ದರ್ಶನ್ ಸರ್ ಅಂದ್ರೆ ಇಷ್ಟ. ಎಲ್ಲರೂ ಇಷ್ಟನೇ, ಎಲ್ಲರಲ್ಲೂ ಒಂದೊಂದು ಗುಣಗಳು ಎಲ್ಲಾನು ಒಂಥರ ಇಷ್ಟಪಡ್ತೀನಿ. ನನಗೆ ಆದರೆ ಪರ್ಸ್ನಲ್ ಆಗಿ ನನಗೆ ಇಷ್ಟ ಆಗೋದು ನನ್ನ ಡಾಕ್ಟರ್ ರಾಜ್ಕುಮಾರ್ ಸರ್. ಯಾಕಂದ್ರೆ ಲೆಜೆಂಡ್ರಿ ಅವ್ರುಗಳೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ಸೊ ಈಗ ನಮ್ಮ ಅಮ್ಮ ಸೋತಿದ್ದಾರೆ, ಅವ್ರು ಒಂದು ಪನಿಷ್ಮೆಂಟ್ ಕೊಡ್ಬೇಕಲ್ಲ. ಏನ್ ಪನಿಷ್ಮೆಂಟ್ ಕೊಡಿ? ಫೇವ್ರೆಟ್ ಎಮೋಜಿ. ಸರಿ, ಹಾ, ಹಂಗೆ ಇರ್ಬೇಕು. ನೆಕ್ಸ್ಟ್ ಕ್ವಶನ್ ಆನ್ಸರ್ ಆಗೋವರೆಗೂ ಹಂಗೆ ಬರೀಬೇಕು. ಓಕೆ, ರೆಡಿ? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ನೆಕ್ಸ್ಟ್ ಕ್ವಶನ್ ಹಂಗೆ ಇರಬೇಕು, ಇಲ್ಲಾಂದ್ರೆ ನೋ 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 ನೋ. ನನ್ನ ಡ್ರೀಮ್ ಬೈಕ್ ಯಾವುದು? ನನ್ನ ಫಸ್ಟ್ ಬೈಕ್ ನಾನು ತಗೋಬೇಕು ಅಂತ ನನಗೆ ಇಷ್ಟಪಟ್ಟಿದ್ದ ಬೈಕ್ ಯಾವುದು? ಹಂಗೆ ಇರ್ಬೇಕು ಫೇಸು. ಬಟ್ ಅದು ಅನ್ಫಾರ್ಚುನೇಟ್ಲಿ ನನ್ನ ಕೈಗೆ ಸಿಗ್ಲಿಲ್ಲ. ಓ ಮೈ ಗಾಡ್, ವಾಟ್ ಅ ಗ್ರೇಟ್. ಇದು ನಮ್ಮ ಅಮ್ಮನ ಆನ್ಸರು. ಅಪಾಚಿ ಪಲ್ಸರ್ ಅಂತೆ. ನನ್ನ ಹೆಂಡತಿ ಆನ್ಸರು ಪಲ್ಸರು ಅಪಾಚಿ ಅಂತೆ. ಯಪ್ಪ 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 ಯಪ್ಪ, ಏನೇನೇನೇನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ನನ್ನ.
ಅದು ಇದು ತುಂಬಾ ವೇರಿ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಒಂಥರ ನಿಮ್ಗೆಲ್ಲ mindset vary ಇರುತ್ತೆ. ಆಗ್ತಾ ಇದೆ. ಹೌದು, ದೊಡ್ಡವರಾಗ್ತಾ ವೇರಿ ಇರುತ್ತೆ. ನನಗೆ ಈಗ ಅಚಾನಕ್ ಆಗಿ 1 ಕೋಟಿ ಸಿಕ್ಕಿದ್ರೆ ಆ 1 ಕೋಟಿನ ನಾನು ಹೆಂಗ್ ಖರ್ಚು ಮಾಡ್ತೀನಿ, ಏನಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಹೆಂಗ್ ಖರ್ಚು ಮಾಡ್ತೀನಿ, ಫಸ್ಟ್ ಕೆಲಸ ಮಾಡೋದು ನಾನೇನು. ವಾ 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 ವಾ. ಇದು ಆ್ಯಕ್ಚುಲಿ ನನ್ನ ಆಲ್ವೇಸ್ ಡ್ರೀಮು. ಬಟ್ ಈಗಿರೋ ನನ್ನ ಮೈಂಡ್ ಸೆಟ್ಟು ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಆಗಲೇ ತೋರಿಸ್ನಲ್ಲ, ಬಿಸ್ನೆಸ್ ಮಾಡಬೇಕು ಅಂತ. ಅದು ಯಾವಾಗೂ ಡಿಸ್ಕಸ್ ಆದರೆ ನಮ್ಮಿಬ್ರ ಹತ್ರ ಮಾಡೋರ ಲಕ್ಕಿಲಿ ನೀವಿಬ್ರು ಒಟ್ಟಿಗೆ ಅಲ್ಲ, ಲಕ್ಕಿಲಿ ನಿಜವಾಗ್ಲೂ ಇವಳು ಅದೇ ಬರ್ದಿದ್ದಾಳೆ. ಪಾಪ ನೀವ್ ಅದನ್ನೇ ಹೇಳ್ತಿದ್ದು. ಬಟ್ ಅದೇ ಇವಾಗ ಚೇಂಜ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಆನ್ಸರ್ ತಪ್ಪು. ನನ್ನ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತ. ಅದು ನಮಗೆ ಹೇಳಿಲ್ಲ. ನೀವು ಬಿಸ್ನೆಸ್ ಬಗ್ಗೆ, ಮನಿ ಬಗ್ಗೆ ಮಾತ್ರ ಹಿಂಗ್ ಇಟ್ಕೊಂಡ್ರೆ ಅದು ಮನಿ ಬಗ್ಗೆ ಮಾತ್ರ ಹೇಳಿರೋದು, ಇಷ್ಟು ದಿನ ಮಾತಾಡಿರೋದು. ಅದು ದುಡ್ಡು ಬಂದ್ರೆ ಜಾಸ್ತಿ. ಅದನ್ನೇ ತಾನೇ ದುಡ್ಡು ಬಂದ್ರೆ 1 ಕೋಟಿಲಿ ಏನ್ ಮನೆ ಕಟ್ಟಕ್ಕಾಗತ್ತೆ ಇವಾಗ? ಪಾಪ ಪಾಪ ಪಾಪ. ಯಾವ ಜಾಗದಲ್ಲಿ ಜಾಸ್ತಿ ಟೈಮ್ ಕಳೆಯಕ್ಕೆ ಇಷ್ಟ ಆಗತ್ತೆ? ಓಕೆ, ನಮ್ಮಮ್ಮ ಬರ್ದೈತೆ ಪ್ರಕೃತಿ ಅಂತ. ಸ್ವೀಟ್ ಹೋಮ್. ಮೌಲ್ಯ ಕರೆಕ್ಟ್ ಆನ್ಸರ್ ಹೇಳಿದಾಳೆ. ಅಮ್ಮಂಗ್ ಈಗ ಪನಿಷ್ಮೆಂಟ್. ಕಮಾನ್ ಕಮಾನ್, ಎಲ್ಲ ಮಾಡ್ತೀನಿ ಅಂದ್ರಿ. ಕಮಾನ್, ಆಗತ್ತೆ. ನಿಂತ್ಕೊಂಡ್ ಮಾಡಿ ಅಮ್ಮ. ನಾಚಿಕೆ ನೋಡಿ, ನಾಚಿಕೆ ನೋಡಿ, ನಾಚಿಕೆ ನೋಡಿ. ಒಂದೇ ಒಂದ್ ಸ್ಟೆಪ್. ಸುಮ್ನೆ ಹಿಂಗೆ ನಾನು ಸಾಂಗ್ ಹಾಕ್ತೀನಿ, ನಾನು ಹಾಡು ಹಾಡ್ತೀನಿ. ಕೊಡ್ರಿ ಇಲ್ಲಿ. ಅಮ್ಮ ಹಾಡಿ ಅಮ್ಮ. ಇಲ್ಲ, ಡ್ಯಾನ್ಸ್ ನಾವ್ ಹೇಳಿದ್ದೆ ಮಾಡ್ಬೇಕು ನೀವು. ಹಂಗೆ ಮಾಡಿ. ಸರಿ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ಸೂಪರ್ ಸೂಪರ್ ಸೂಪರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನನ್ನ ಫೇವ್ರೆಟ್ ಸಿನಿಮಾ ಯಾವುದು? ರೆಡಿ? ಎಸ್, ಅಫ್ಕೋರ್ಸ್ ಇಷ್ಟ. ಬಟ್ ಭಕ್ತ ಪ್ರಹ್ಲಾದ ಅಲ್ಲ, ಮುಂಗಾರು ಮಳೆ. ಕರೆಕ್ಟ್. ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಾರು ಚೇಂಜ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಂಗೆ ಇಷ್ಟ ಅಂತ ಹೇಳಿದೀನಿ, ಬಟ್ ಫೇವ್ರೆಟ್ ಅಂತ ಹೇಳಿಲ್ವಾ? ಓಕೆ, ಈಗ ಹಾಡಾಡಿ. ಈಗ ಒಂದು ಹಾಡು ಹೇಳಿ. ಈಗ ಅಫ್ಕೋರ್ಸ್ ಅವಾಗ ಇಬ್ರಿಗೂ ಡೆಡಿಕೇಟ್ ಮಾಡಿ. ತೊಳಿ. ನಿಜ ಹೇಳುವಿನೋ ಕಂದ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕಥೆಯು ಹೇಳುವ ರೀತಿ. ನನ್ನ ಮಾಣಿಕ್ಯವೇ, ಓಹೋ, ಅಮ್ಮನ ಬಾಳಿನ ಭಾಗ್ಯವೇ. ನಮ್ಮಮ್ಮ ರಿಯಲ್ ಆಗತ್ತೆ ಬಿಡ್ತು. ಯಾಕಮ್ಮ? ನನ್ನ ಭಾಗ್ಯಗಳು ನೀವಲ್ವೇನ್ರು, ಅದಕ್ಕೆ. ಹೌದಾ? ನಮ್ಮ ಮಾತು ಬಿಡ್ತಾರೆ ರಿಯಲ್ ಆಗಿ. ಓಕೆ, ವಿ ಆರ್ ಸೋ ಎಮೋಷನಲ್ ಫ್ಯಾಮಿಲಿ. ನಮ್ಮ ಮನೇಲಿ ಎಲ್ಲರೂ ತುಂಬಾ ಭಾವನಾ ಜೀವಿಗಳು. ಅದೇ. ಲಾಸ್ಟ್ ಎಷ್ಟು ಕೆಜಿ ನಾನು ಸಣ್ಣ ಆಗಿದ್ದೀನಿ? ಲಾಸ್ಟ್ ಈಗ ನಾ ವೇಟ್ ಲಾಸ್ ಆದೆ ಗೊತ್ತಾ? ಲಾಸ್ಟ್ ಎಷ್ಟು ಕೆಜಿಗೆ ಬಂದು ನಿಂತಿದ್ದೆ ನಾನು? ಅಯ್ಯೋ, ಓಕೆ, ಮೈಟ್ ಗೊತ್ತಿಲ್ಲ ರೀ ನನಗೂ ಕರೆಕ್ಟಾಗಿ. 68 kg ಅಂತ ಹಾಕಿದ್ದಾರೆ. ಅಷ್ಟು ತೀರಾ ಸಣ್ಣ ನಾನು ಯಾವತ್ತೂ ಆಗಿಲ್ಲ. ಅಮ್ಮ ರೆಡಿಯಾಗಿ ಇವಳು ರಾಂಗ್ ಆಗಿ ಹೇಳಿದಾಳೆ. 74ಗೆ ನಿಯರ್ ಆಗಿರೋದು ಯಾವುದು? ನಾನೇ. ನೀನ್ ಹತ್ರ ಇದೆಯಾ? ನಿಮ್ಮ ಸೊಸೆಗೆ ನೀವೇನಾದ್ರೂ ಬೈಬೇಕು ಅಂತಿದ್ರೆ ಇಲ್ಲೇ ಟ್ರಾನ್ಸ್ಪರೆಂಟ್ ಆಗಿ ಬೈಬೇಕು. ಇದೇ ನಿಮ್ದು ಟಾಸ್ಕ್. ನೀವು ಹೇಳಲೇಬೇಕು ಅವ್ರಿಗೆ. ಬೈಬೇಕಾ? ಕರೆಕ್ಟಾಗಿ ಸರಿಯಾಗಿ ಟೈಮ್ಗೆ ಊಟ ಮಾಡು. ಇದೆಲ್ಲ ಫೇಕ್ ನಂಬಲ್ಲ. ಅದೇನು ಮನ್ಸಲ್ಲಿ ನಿಮ್ಗೆ ಅದೊಂದು ಕೋಪ ಇದೆ ಅವಳಿಗೆ. ಇದು ಹೇಳಿ ಯಾವತ್ತೂ ಕೋಪ ಇಲ್ಲಮ್ಮ. ಯಾಕೆ ಬರಲ್ಲ? ಅದಂಗಿರಲ್ಲ. ನಾನು ಖಂಡಿತ ಯಾವತ್ತೂ ಬಸ್ಸಲ್ಲ ಕೋಪ ಬರಲ್ಲ. ಯಾಕೆಂದ್ರೆ ಅವಳು ನನ್ನ ಮಗಳು ಅನ್ಕೊಂಡಿದ್ದೀನಿ. ಹೆಂಗ್ ಕೋಪ ಬರುತ್ತೆ? ಬೇಕಾದ್ರೆ ನೀನ್ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತೀನಿ. ಅವಳ ಮೇಲೆ ಕೋಪ ಬಂದಾಗ ನಾನು ಏನ್ ಮಾಡ್ತೀನಿ ಅಂತ ಅವಳು ಗೊತ್ತು. ಏನ್ ಮಾಡ್ತೀರಿ? ಮಾತಾಡಲ್ಲ, ಸುಮ್ಮನಾಗೋಯ್ತೀನಿ. ಅವಳೇ ಬಂದು ಯಾಕಮ್ಮ ಅಂತ ಕೇಳ್ತಾಳೆ. ಅವಾಗ ಜೋರಾಗಿ ಗಿಜಿ ಅಂದ್ಬಿಟ್ಟು ಆಮೇಲೆ ಅವರೇ ಸರಿ ಹೋಗ್ತಾರೆ. ಸೊ ಏನು ಕೋಪ ಮಾಡಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಈಗ ಆದ್ರೆ ತುಂಬಾ ಭಯ ಆಗದೆ ಹೆಂಗ್ ಗೊತ್ತಾ? ಮಾತಾಡಲ್ಲ, ಅದು ಸಕ್ಕ ಟೆನ್ಷನ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಸ್ಮೋಕ್ ಮಾಡಿದ್ದೀನಿ ಅಂತ ಗೊತ್ತಾಗಿದ್ದು ನಮ್ಮ ಅಮ್ಮನಿಗೆ ಯಾವಾಗ?
ಈಗ ನಾನು ಯಾವುದೇ ರೀತಿ ಅಭ್ಯಾಸಗಳು ಇಟ್ಕೊಂಡಿಲ್ಲ. ಸೊ ಅದೆಲ್ಲ ಒಂದು ಕಾಲೇಜ್ ಟೈಮ್ಲೆಲ್ಲ ಬಂದು ಹೋಗಿದ್ದು. ಬಟ್ ನಮ್ಮ ಅಮ್ಮನಿಗೆ ಗೊತ್ತಾಗಿದ್ದು ಯಾವಾಗ? ಅವ್ನು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೂ ನನಗೆ ಗೊತ್ತಾಯ್ತು. ಹೌದಾ? ಕೋಪ ನೋಡಿ ಕೋಪ, ಬುಕ್ದಲ್ಲಿ ನೋಡಿ ಕೋಪ, ಆಗಲೇ ಗೊತ್ತಾಯ್ತು. ಆದರೆ ನಾನೊಂದು ಟಾಪ್ ಸೀಕ್ರೆಟ್ ಹೇಳ. ಫಸ್ಟ್ ಟೈಮ್ ಅಮ್ಮನ ಮುಂದೆ ನಾನು ಫಸ್ಟ್ ಟೈಮ್ ಅದು ಒಂದು ರಿವೀಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಮೋಕ್ ಅಂತ ಟ್ರೈ ಮಾಡಿದ್ದು ಪುನೀತ ಅಂತ ಅಂದ್ಬಿಟ್ಟು ಇನ್ನೂ ನೆನಪಿದೆ. ಅಮ್ಮುಕ ನಾನು ಎಲ್ಲರೂ. ನನಗೆ ಅವಾಗ ವಯಸ್ಸು 5ನೇ ವರ್ಷ ಅನಿಸುತ್ತೆ, 5 ಇಲ್ಲ 6. ಪಕ್ಕದ ಇದರಲ್ಲಿ ಬಿಲ್ಡಿಂಗ್ ಕಟ್ತಾಯಿದ್ರು. ನನಗೆ ಇಷ್ಟಿಷ್ಟುದ್ದ, ನಾನು ಅಮ್ಮುಕ 1ನೇ ಕ್ಲಾಸು. ಸೊ ಆ ಟೈಮಲ್ಲಿ ಮನೆ ಕಟ್ಟ ಆಟ ಅಂತೆಲ್ಲ ಆಡ್ಬೇಕಾದ್ರೆ ಅಲ್ಲಿ ಎಲ್ಲ ಬೀಡಿ ಸೇದೆಲ್ಲ ಬಿಸಾಕಿರ್ತಾರಲ್ಲ, ನಾನು ಕುರಿತಾರಲ್ಲ ಬಂದ್ಬಿಟ್ಟು ಅವರೆಲ್ಲ ಹೊಡಿತಾರಲ್ಲ ಬೀಡಿ ಆ ಥರ ಹಿಂಗೆ ಹಚ್ಕೊಂಡು ಹಿಂಗೆ ಬಾವು ಅಂತ ಕೆಂಪುಟ್ಟಿದ್ದು, ಬಾಯಲ್ಲಿ ಹಿಂಗೆ ಹೊಗೆ ಬರ್ತಾ ಇದೆ ನೋಡು ಅಂತ ಅಂದ್ಬಿಟ್ಟು. ಅವಾಗ ಅಮ್ಮಕ್ಕನ್ನ ಕರ್ಕೊಬಂದ್ಬಿಟ್ಟು ಅಮ್ಮಕ್ಕ ನೋಡು ಹಿಂಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಕ್ಕನ್ನ ಹಿಂಗೆ ತೋರಿಸ್ತೆ. ಅವಳು ಇರು ಅಮ್ಮನಿಗೆ ಹೇಳ್ತೀನಿ ಅಂತ ಓಡೋಗ್ಬಿಟ್ಟಿದ್ಲು. ಆ ಟೈಮಲ್ಲಿ ಪುನೀತ ನನಗೆ ಕಲ್ ತಗೊಂಡು ನೋಡಿದ ಇಲ್ಲೇ ಡ್ಯಾಮೇಜ್ ಆಗ್ಬಿಟ್ಟಿದ್ದೆ ಇದೆಲ್ಲಾನು ಆ ಒಂದು ಸೀಸನ್ಗೆ. ಸೊ 5ನೇ ವರ್ಷ ನಾನು ಅಟ್ಲೀಸ್ಟ್ ಬೆಟರ್ ಆಗಿ ಹೇಳಿದ್ದೆ ಪಾಪ 8th ಸ್ಟ್ಯಾಂಡರ್ಡ್ ಅಂತ. ಏನ್ ಟಾಪ್ ಸೀಕ್ರೆಟ್ ಮುಚ್ಚಿಕ್ಕಿದ್ದೀರಿ? ನೀನು ಒಂದು ಟಾಪ್ ಸೀಕ್ರೆಟ್ ಮುಚ್ಚಿಟ್ಟಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಹುಲ್ಲು ಮೆದೆ ಹಾಕಿದ್ರು. ಅವ್ರು ಕೇಳಿಸ್ಕೊಂಡು ಓಡ್ಕೊಂಡ್ಬಿಟ್ಟಾರೆ. ಹೇಳ್ತೀನಿ, ಹುಲ್ ಮೆದೆ ಹಾಕಿದ್ರು. ಅವನೇನು ಅವಾಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು. ಟಾಯ್ಲೆಟ್ ಪಕ್ಕದಲ್ಲೇ ಇತ್ತು, ಹೊರಗಡೆ ಟಾಯ್ಲೆಟ್ ಇದ್ದಿದ್ದು. ಟಾಯ್ಲೆಟ್ಗೆ ಹೋಗ್ಬಿಟ್ಟೆ ಏನು ಮಾಡಿದ್ದಾರೆ, ಮ್ಯಾಚ್ ಬಾಕ್ಸ್ ಒಳಗಡೆ ತಗೊಂಡು ಹೋಗ್ಬಿಟ್ಟು ಹುಲ್ಲಿಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ. ಹಚ್ಬಿಟ್ಟು ಓಡ್ ಬಂದು ಒಳಗಡೆ ಸೇರ್ಕೊಂಡ್ಬಿಟ್ಟು. ಅಮ್ಮ ಅದು ಎಷ್ಟನೇ ವಯಸ್ಸು ಅಂತ ಹೇಳು ಅಮ್ಮ. ಅವಾಗ ಅವ್ರಿಗೆ 7 ವರ್ಷ. ಅವಾಗ್ಲೇ ಗೊತ್ತಿಲ್ಲ ಪಾಪ, ಗಾಡಿ ಅದೇ ಹೇಳ್ತೀನಿ. ನನ್ನ ಡಾರ್ಲಿಂಗ್ಸ್ಗೆಲ್ಲ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡ್ತಾ ಇದ್ದೀರ. ಒಳಗಡೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಾನೆ. ಯಾಕೆ ಅಂದ್ರೆ ನಡುತ್ತಾ ಐತೆ ಮಗು, ಹೇಳ್ಬೇಡ ಅಂತ. ಮಗು ನೋಡಿ ಏನಾಯ್ತು ಅಂದ್ರೆ ಬೆಂಕಿ ಬೆಂಕಿ ಏನೋ ಮಾಡಿದೆ, ಕೈಲಿ ಬ್ಯಾಚ್ ಬಾಕ್ಸ್ ಇತ್ತು, ಇಟ್ಬಿಟ್ಟೆ. ಅಮ್ಮಗೂ ಗೊತ್ತಾಗೋಯ್ತು, ಅಮ್ಮನು ಚಿಕ್ಕದೇ ಅಲ್ವಾ ಅವಾಗ. ಆಮೇಲೆ ಅವ್ರಿಗೂ ಗೊತ್ತಾಗೋಯ್ತು, ಪಕ್ಕದ ಮನೆಯವ್ರಿಗೂ. ಚಿಕ್ಕ ಮಗು ಅಂದ್ಬಿಟ್ಟು ಅವ್ರು ಏನು ಮಾತಾಡ್ಲಿಲ್ಲ. ಇಲ್ಲ ಇವರು ನನಗೆ ತುಂಬ ಅವ ಹೇಳೋನಕರ ಆ ಥರ ಹೇಳ್ಬಿಡ್ತಾ ಇದ್ದಾರೆ. ಬಟ್ ಏನಾಯ್ತು ಗೊತ್ತಾ, ಒಂದು ರಿಯಲ್ ಸೀಕ್ರೆಟ್ ಹೇಳ್ಬಿಡ್ತೀನಿ. ಅವತ್ತು ನೆನಪಿದೆ ನನಗೆ, ನಂಗೆ ಚಿಕ್ಕ ವಯಸ್ಸದೆಲ್ಲ ಸಿಕ್ಕಾಬಿಡ ನೆನಪಿರುತ್ತೆ ಆಯಿತಾ. ನಾವು ಸ್ಟೇ ಆಗಿದ್ದು ಆ ಊರಿದೆಯಲ್ಲ ಹಳ್ಳಿಲಿ, ಬೆಳಿಗ್ಗೆ ಆಯಿತು ಅಂತಂದರೆ ಹುಲ್ಲನ್ನೆಲ್ಲ ತೆಗೆದು ಹಳ್ಳಿಯವರೆಲ್ಲ ಬೆಂಕಿ ಹಚ್ಬಿಟ್ಟು ಬೆಂಕಿ ಕಾಯ್ತಿರೋರು. ಸೊ ಅವಾಗೆಲ್ಲ ಬಾತ್ರೂಮ್ ಇರ್ತಿರಲಿಲ್ಲ, ಎಲ್ಲ ಬಂದು ಗದ್ದೆಗೆ ಹೋಗ್ಬೇಕಾಗಿತ್ತು. ಓಕೆನಾ? ನಮ್ಮ ಮನೇಲಿ ಬಾತ್ರೂಮ್ ಅಮ್ಮ ಇಲ್ಲ ಏರಿಯಾದಲ್ಲ ಹಂಗೆ ಕಣಮ್ಮ, ಗದ್ದೆ ಹೋಗ್ಬೇಕಾಗಿತ್ತು. ಸೊ ನೀವು ಬೆಳಗಿನ ಜಾವ 5:30 6 ಗಂಟೆಗೆ ಹೋಯ್ತು ಅಂತಂದರೆ ರೋಡ್ ಉದ್ದಕ್ಕೂ ಎಲ್ಲರೂ ಬಂದು ಬೆಂಕಿ ಕಾಯ್ಸ್ಕೊಂಡು ಇರೋರು. ಓಕೆ, ಅದನ್ನೆಲ್ಲ ನೋಡಿ ನನಗೇನು, ನಾನು ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಬೆಂಕಿ ಕಾಯಿಸ್ಕೋಬೇಕು. ಅಷ್ಟೆಲ್ಲ ಕಾಲುವೆಲ್ಲ ಇರ್ತಿತ್ತು, ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಆ ಥರ ಇದ್ದಿದ್ದು. ನಾನು ಮ್ಯಾಚ್ ಬಾಕ್ಸ್ ತೊಗೊಂಡೋಗ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಮೆದೆಯಿಂದ ಹುಲ್ಲು ಎತ್ಕೊಂಡಿದ್ದೀನಿ, ದೂರ ತೊಗೊಂಡೋಗಿ ಹಚ್ಕೋಬೇಕಾನೆ, ಪಕ್ಕದಲ್ಲಿ ಇಟ್ಕೊಂಡು ಹಚ್ಬಿಟ್ಟಿದ್ದೀನಿ. ಅದು ಹೋಯ್ತಾಯಿತ್ತು, ತಗ ಹಿಂಗೆ ಹೋಯ್ತು. ನಾನು ಆರ್ಸಕ್ಕೆ ಓದೆ ಗೊತ್ತಾಯ್ತು, ಕಂಟ್ರೋಲ್ ತಪ್ಪಾಯ್ತು ಅಂತ ಬಂದಿದ್ದೀನಿ ನಾನು. ಯಾವ ಮಟ್ಟಿಗೆ ಅಂತಂದರೆ ಲಿಟ್ರಲಿ ನೆನಪಿದೆ, ಹಾರ್ಟ್ ಬೀಟ್ ಎಲ್ಲ. ಅಮ್ಮಕ್ಕ ನಮ್ಮಕ್ಕ ಎಕ್ಸ್ಪ್ಲೈನ್ ಮಾಡುತ್ತೆ, ಕೆನ್ನೆಲ್ಲ ಹಿಂಗೆ ಶೇಕ್ ಆಗ್ತಿತ್ತು ನಂದು ಅಂತೆ. ಬಂದಂತೆ. ನಾನು ಎಷ್ಟು ಇನ್ನೋಸೆಂಟ್ ಅಂದರೆ ಮ್ಯಾಚ್ ಬಾಕ್ಸ್ ಎಷ್ಟಿಲ್ಲ, ಕೈಯಲ್ಲಿ ಇಟ್ಕೊಬಿಟ್ಟಿದ್ದೀನಿ ಈ ಗಟ್ಟಿಗೆ ಮ್ಯಾಚ್ ಬಾಕ್ಸ್. ಏನಾಯ್ತು ಅಲ್ಲಿ ಏನೋ ಇದು ಬೆಂಕಿ ಎತ್ಕೊಂಡ್ಬಿಡ್ತು, ಯಾರೋ ಹಚ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟಂದು. ಅಪ್ಪ ಲಿಟ್ರಲಿ ಈಗ ನೆನ್ಸ್ಕೊಂಡ್ರೆ ಮೈ ಕೈಯಲ್ಲೂ ಶೇಕ್ ಆಗುತ್ತೆ ನನಗೆ. ಬಟ್ ಇನ್ನೊಂದ್ಸಲ ಅದೇ ಗಾಡಿದ್ ಮಾಡಿದ್ರಲ್ಲ, ಯಾವುದೋ 8ನೇ ಕ್ಲಾಸಲ್ಲಿ ಇವನು ಹಂಗಂತ ಮಾಡಿದ್ದಾನೇನೆ. ಇದು ಆಂಟಿ ಹೆಸರೇನೋ ಮರ್ತ್ಕೊಬಿಟ್ಟಿದ್ದೀನಿ. ಅವರು ಬಿಡಿ ಹೆಸರಲ್ಲೇ ಕೊಡಬೇಡಿ. ಆ ಸ್ಕೂಟ್ರನ್ನ ಒಂಚೂರು ಎಲ್ಲ ಕಲ್ಲುಗಳು ಹಾಕ್ಬಿಟ್ಟಿದ್ರು. ಸ್ಕೂಟ್ರ್ ತೊಗೊಂಡು ಹೋಗೋಕ್ಕಾಗಲ್ಲ, ಒಂಚೂರು ನಿಮ್ಮ ದೊಡ್ಡ ಮಕ್ಳಿಗೆ ಹೇಳ್ಬಿಟ್ಟು ಸ್ಕೂಟ್ರನ್ನ ಸ್ವಲ್ಪ ಹೊರಗಡೆ ಬಿಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಒಳಗಡೆ ಕುತ್ಕೊಂಡು ನಮ್ಮ ಹತ್ರ ಮಾತಾಡ್ತಾ ಇದ್ರು. ಅವನಿಗೂ ನಮ್ಮ ದೊಡ್ಡ ಹುಡುಗ ಒಬ್ಬ ಇದ್ದ, ಅವನ ಹೆಸರೇನೋ ಮರ್ತ್ಕೊಬಿಟ್ಟಿದ್ದೀನಿ ನಾನು, ವೆಂಕಟೇಶ ಅಂತ ಅವನ ಹೆಸರು. ಯಾಕೆ ಹಿಂಗಿಟ್ಕೊಂಡು ಮಾತಾಡ್ತಾ ಇದ್ದೀರಾ? ವೆಂಕಟೇಶ ಅಂತ ಅವನ ಹೆಸರು. ಅವನು ಸ್ಕೂಟ್ರ್ ತಗೊಂಡು ಹೋಗಿದ್ದಾನೆ, ಅವನಿಂದ ಇವನು ಓಡೋಗ್ಬಿಟ್ಟಿದ್ದಾನೆ. ಇವರು ಹೋಗ್ಬಿಟ್ಟು ಗಾಡಿ ಕೊಡು ಅಂತ ಈಸ್ಕೊಂಡು ಹಿಂದೆ ಕೂರ್ಸ್ಕೊಂಡು ಬುರ್ರ ಅಂತ ಹೋಗಿ ಗಾಡಿ ಹೊಟ್ಕೊಂಡು ಬುರ್ರ ಅಂತ ಹೋಗಿ ನಮ್ಮೂರಲ್ಲಿ ಕ್ರಾಸಿಂಗ್ ತಿರುಗಬೇಕು, ಅಲ್ಲಿ ಗಾಡಿ ಸ್ಕಿಡ್ ಆಗ್ಬಿಟ್ಟಿದೆ. ನೀವು ಇಟ್ಕೊಂಡ್ಬಿಡಿ, ನಾನು ಹಿಡ್ಕೊತೀನಿ, ಹಿಂಗೆ ಇಟ್ಕೊಂಡ್ ಮಾತಾಡ್ತೀನಿ. ಗಾಡಿ ಸ್ಕಿಡ್ ಆಗ್ಬಿಟ್ಟಿದೆ, ಬಿದ್ದು ಕಲ್ಲೆಲ್ಲ
ಈಗ ಏನು ಪೂರ್ತ ಅಲ್ಲ. ಕೊಚ್ಕೊಂಡು ಹೊಂಟೋಗಿದೆ ಕಣೋ. ಮಗ ಬಿದ್ದಿದ್ದಾನೆ, ಬಿದ್ದ್ಬಿಟ್ಟು ಅವ್ನು ಡ್ಯಾಮೇಜ್ ಆಗೈತೆ, ಅದನ್ನ ಎಷ್ಟು ಸಂತೋಷವಾಗಿ ಹೇಳ್ತಾವ್ರು ನೋಡಿ ಇವರು. ಅದು ಎಲ್ಲಾಗಿತ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ವಿಷಯ. ಎಲ್ಲಾಗಿತ್ತು ಗಾಯ ಅಮ್ಮ? ಅಮ್ಮ ಒಂದು ಕುಂಡಿ ಇದೆಯಲ್ಲ, ಒಂದ್ ಕಡೆ ಕುಂಡಿ ಪೂರ್ತ ಕೊಚ್ಚಾಗ್ತದೆ. ಮೈಮೇಲೆ ಹೇಳ್ಬೇಕಿತ್ತ. ಅದ್ರ ಮಾರನೇ ಬೆಳಿಗ್ಗೆ ನಾವೆಲ್ಲ ಟ್ರಿಪ್ ಹೊರಟಿದ್ವು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಕ್ರೀಮ್ ಯಾರು ಹಚ್ಕೊಡ್ತಾ ಇದೀವಿ ಪಾಪ ನಿಮ್ಗೆ? ಅವ್ರ ಅಕ್ಕ ಪಂಚೆ ಉಟ್ಕೊಂಡು ಓಡಾಡ್ತಾ ಇದ್ರಂತೆ. ಲಿಟ್ರಲಿ ಪಂಚೆ ಉಟ್ಕೊಂಡು ಹಿಂಗೆ ಅನ್ಕೊಂಡು ಮಾಡ್ತಿದ್ದೆ ಅನ್ಕೊಂಡು. ಓಕೆ ಡಾರ್ಲಿಂಗ್ಸ್, ಓಕೆ ತುಂಬ ಲೆಂತಿ ಆಗ್ತದೆ. ನಾವು ಗೇಮ್ ಆಡೋಕೆ ಹೋಗ್ತಾ ಹೋಗ್ತಾ ಫ್ಯಾಮಿಲಿ ಡಿಸ್ಕಷನ್ ಆಗೋಯ್ತು. ಯಾರಿಗೆ ಪ್ರೈಸ್? ನಾನೇ ಸೋತೆ, ನಿಮ್ಗೆ ಅನ್ಸುತ್ತೆ. ಬಟ್ ಏನು ಗೊತ್ತಾ, ಇಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾಪಟ್ಟಾಗಿದೆ. ಏನಕ್ಕೆ ಅಂತಂದರೆ ನನಗಿಂತ ಚೆನ್ನಾಗಿ ಇವ್ರಿಗೆ ಗೊತ್ತು ನನ್ನ ಬಗ್ಗೆ. ಸೊ ನನಗೆ ಆನ್ಸರ್ ಮಾಡೋಕ್ಕಿಂತ ಚೆನ್ನಾಗಿ ಇವ್ರು ಆನ್ಸರ್ ಮಾಡ್ತಾ ಇದ್ದಾರೆ. ನಾನೇನೆ ಅಲ್ವಾ, ನನಗೆ ಆ್ಯಕ್ಚುಲಿ ಇದಿಷ್ಟ ಇತ್ತಲ್ವಾ, ನನಗೆ ಇದು ಬರ್ದೆ ಅಥವಾ ನನಗೆ ನನ್ನ ಬಗ್ಗೆ ಸರಿ ಗೊತ್ತಿಲ್ಲ. ಸೊ ಅಷ್ಟು ಚೆನ್ನಾಗಿ ನನ್ನ 2 ಕಣ್ಮಣಿಗಳು, ಒಂದು ಹೆಂಡ್ತಿ, ಇನ್ನೊಂದಮ್ಮ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಎಷ್ಟಾಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಹಾಗೆ